ಹೇಳ್ರಿ ಬುದ್ಧಿ, ಏನು ಹೇಳ್ತೀರಿ? ಇಂಥದ್ದು ಕಾರ್ಯಕ್ರಮದಲ್ಲಿ ಯಾವಾಗಲೂ ಧಾರ್ಮಿಕ ಕಾರ್ಯಕ್ರಮ ಅಂತ ಭಾಗಿಯಾಗ್ತಾ ಇದ್ರಿ, ಎಲ್ಲ ಭಕ್ತರ ಕಾರ್ಯಕ್ರಮ ಅಂತ ಭಾಗಿಯಾಗ್ತಿದ್ರಿ. ಇವತ್ತೊಂದು ವಿಶೇಷ ನಮಗಾದ್ರೂ ಒಂದು ಗುರು ಪ್ರವೇಶದ ಬರ್ರಿ ಅಂತ ಕರೆದಾರ. ನಾವು ಗುರು ಪ್ರವೇಶ ಅಂತ ಬಂದಿದ್ವಿ. ಇಲ್ಲಿ ಬಂದ ಮ್ಯಾಗ ನಮಗೆಲ್ಲ ಮಾಹಿತಿ ಆಯ್ತು. ಹೊಸದುರ್ಗದ ಪರಮ ಪೂಜ್ಯ ಶಾಂತವೀರ್ ಮಹಾಸ್ವಾಮೀಜಿ ಅಂತಂದ್ರೆ ಎಲ್ಲಾ ಸ್ವಾಮೀಜಿಗಳ ನಡುವೆ ಕೊಂಡೆ ಇದ್ದ ಹಾಗೆ ಅವ್ರು ಕರೆದ್ರು ಅಂತಂದ್ರೆ ಎಲ್ಲರೂ ಬರಬೇಕಾಗಿರೋ ಧರ್ಮ. ಯಾರಲ್ಲಿ ನಿಸ್ವಾರ್ಥತೆ ಇರ್ತದೆ, ಯಾರಲ್ಲಿ ಹೃದಯವಂತಿಕೆ ಇರ್ತದೆ, ಯಾರಲ್ಲಿ ತ್ಯಾಗ ಇರ್ತದೆ, ಆ ವ್ಯಕ್ತಿ ಕರೆದಾಗ ಎಲ್ಲರೂ ಓಡಿ ಬರ್ತಾರೆ. ನಮಗೆ ಇವತ್ತೇ ಗೊತ್ತಾಗಿರೋದು ಇದು ಏನು ಕಾರ್ಯಕ್ರಮ ಅಂತ ಹೇಳಿ. ಬಹುಶಃ ನಾವು ಗೆಳೆಯರು ಅಂದ ತಕ್ಷಣ ಕೃಷ್ಣನ ಕುಚೇಲನ ಉದಾಹರಣೆಯನ್ನು ಕೊಡ್ತಿರ್ತೀವಿ. ಆದ್ರೆ ಇವತ್ತು ಪರಮ ಪೂಜ್ಯ ಹೊಸದುರ್ಗದ ಶಾಂತವೀರ ಸ್ವಾಮೀಜಿಯವರು ಮತ್ತು ಬೋವಿ ಗುರುಪೀಠದ ಸಿದ್ದರಾಮ ಮಹಾಸ್ವಾಮಿಗಳು ಬಾಲ್ಯ ಸ್ನೇಹಿತರು, ಅತ್ಯಂತ ಗುರುಕುಲದಲ್ಲಿ ಗೆಳೆತನ. ಹೇಗೆ ಅಂತಂದ್ರೆ ನಾವು ಧರ್ಮದ ಬಗ್ಗೆ ವ್ಯಾಖ್ಯಾನವನ್ನ ಬೇರೆ ಬೇರೆ ಗ್ರಂಥವನ್ನ ನೋಡಿ ಉದಾಹರಣೆ ಕೊಡ್ತಿರ್ತೀವಿ. ಧರ್ಮ ಅಂದ್ರೆ ನೊಂದವರಿಗೆ ಬೆಂದವರಿಗೆ ಬಂಧುವಾಗಿ ನಿಲ್ಲುವುದು ಧರ್ಮ, ಕಷ್ಟದಲ್ಲಿರುವವರನ್ನು ಸುಖದ ತಾಣದಲ್ಲಿ ತರುವುದು ಧರ್ಮ ಅನ್ನೋ ಹಾಗೆ ಗೆಳೆಯ ಮಣಿ ಬಿಟ್ಟೇನೋ ಬಂದ್ರು, ಆದ್ರೆ ಮಣಿ ಕಡೆ ಹೊಳ್ಳಿ ನೋಡ್ಲಿಲ್ಲ. ಆ ಮಣಿ ಕಡೆ ಹೊಳ್ಳಿ ನೋಡ್ಲಿಲ್ಲಲ್ಲ, ಗೆಳೆಯನ ತಂದೆ ತಾಯಿಗಳು ಕಷ್ಟದಾಗಿದ್ದಾರೆ ಅನ್ಕೊಂಡು ಅವರ ಸಮಾಜ ಅವ್ರೇನ್ ನಮ್ಮ ಶಾಂತವೀರ ಸ್ವಾಮಿಗಳು ಹುಟ್ಟು ಹಬ್ಬಕ್ಕೆ ಏನ್ ಖರ್ಚು ಮಾಡ್ಬೇಕಾಗಿರ್ತೋ ಆ ಹಣವನ್ನ ಒಂದು ಮನೆ ಕಟ್ಟಿಸುವ ಮುಖಾಂತರ ಸಿದ್ದರಾಮ ಸ್ವಾಮಿಗಳ ತಂದೆ ತಾಯಿಗಳಿಗೆ ಸಮರ್ಪಣೆ ಮಾಡತಕ್ಕಂಥದ್ದು. ಬಹುಶಃ ಇನ್ನೂ ಒಂದೇನಂತಂದ್ರೆ ಬಂಧುಗಳು ಅನ್ನೋದು ಬಹುಶಃ ಅವರೆಲ್ಲ ಬಂಧನವನ್ನ ಹರ್ಕೊಂಡ ಬರ್ತಾರೆ. ಆದ್ರೆ ಇಲ್ಲಿ ನಮ್ಮ ಶಾಂತವೀರ ಸ್ವಾಮಿಗಳು ಅವ್ರು ಏನು ಕಷ್ಟಪಟ್ಟಿದಾರಲ್ಲ ಅವ್ರಿಗೆ ನಾವು ಸಮರ್ಪಣೆ ಮಾಡ್ಕೋಬೇಕು ಅನ್ಕೊಂಡು ಒಂದು ಒಳ್ಳೆಯ ಮನೆಯನ್ನ ಕಟ್ಟಿ ಕೊಟ್ಟಿದ್ದಾರೆ. ಅದು ಏನು ಅಂತಂದ್ರೆ ಭಕ್ತರು ಕೊಟ್ಟಿರುವ ಹಣವನ್ನ ಅಲ್ಲಿ ಆ ಭಕ್ತರೇ ಇಚ್ಛೆ ಪಟ್ಟು ಆ ಕೆಲಸವನ್ನು ಮಾಡಿದ್ದಾರೆ. ತುಂಬಾ ಸಂತೋಷ ಆಗ್ತಾ ಇದೆ ನಮಗೆ. ಇವತ್ತು ಬುದ್ಧ ಪೌರ್ಣಿಮಾ ಅಂತಂದ್ರೆ ಶಾಂತತೆ, ತಾಳ್ಮೆ. ಬಹುಶಃ ಎಲ್ಲರನ್ನೂ ಸ್ವಾಮಿಗಳನ್ನ ಕರೆದಾಗ ಅವ್ರ ಗುರು ಪ್ರವೇಶದ ಬನ್ರಿ ಅಂದ ತಕ್ಷಣ ಎಲ್ಲರೂ ಗುರುಗಳು ಒಂದು ಪ್ರಶ್ನೆ ಮಾಡ್ಲಿಲ್ಲ, ಓಡಿ ಬಂದ್ರು. ಇಂಥ ಅಪರೂಪದ ಕಾರ್ಯಕ್ರಮಕ್ಕೆ ಬಂದಿರುವುದು ನಮಗಂತೂ ಬಹಳಷ್ಟು ವೈಯಕ್ತಿಕವಾಗಿ ಸಂತೋಷ ತಂದಿದೆ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳು, ನಾವು ಅವ್ರನ್ನ ಕಂಡ್ರೆ ಪ್ರೀತಿ, ಇಬ್ಬರು ನೋಡಿದ್ರೆ ನನಗಂತೂ ಹಂಡೆ ಹಾಲು ಕುಡದಷ್ಟು ಸಂತೋಷ ಆಗಿದೆ. ಗೆಳೆಯರು ಅಂತಂದ್ರೆ ಹಿಂಗೆ ಇರಬೇಕು ಅನ್ನೋದಕ್ಕೆ ಇಬ್ಬರು ಉದಾಹರಣೆ ಇದ್ದಾರೆ. ಇವರು ಶಾಂತವೀರ, ಕೆಲಸದಲ್ಲಿ ಶಾಂತತೆ, ಕಾರ್ಯದಲ್ಲಿ ವೀರತ್ವತೆ. ಜೊತೆಗೆ ಇವರು ಸಿದ್ದರಾಮ, ಬರೇ ಸಿದ್ದರಾಮ ಅಷ್ಟೇ ಅಲ್ಲ, ಶುದ್ಧರಾಮರು ಕೂಡ ಇದ್ದಾರೆ ಇವರಿಬ್ಬರು. ಬಹುಶಃ ಇಬ್ಬರಿಗೂ ಕೂಡ ಬಹುಶಃ ಅವರ ಹಿಂದೆ ನಮ್ಮ ಇಲ್ಕಲಜ್ಜ ಅವರು ಹೇಳಿದ್ರು ಅವ್ರ ಬಗ್ಗೆ. ಬಹಳಷ್ಟು ಸ್ನೇಹ ಜೀವಿಗಳು. ಹಾಗೇ ಸಮಾಜವನ್ನು ಮುಂದೆ ತೆಗೆದುಕೊಂಡು ಹೋಗ್ಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ತೇವೆ. ಖಂಡಿತವಾಗಿಯೂ ನೋಡಿಲ್ಲ ನಾನು. ಯಾಕಂತಂದ್ರೆ ನಾವ್ ಏನಾಗಿದೆ ಅಂತಂದ್ರೆ ನಮ್ದೊಂದೊಂದೊಂದು ಕಾರ್ಯಕ್ರಮಗಳನ್ನ ಮಾಡ್ಕೊಂಡ್ ಬಿಡ್ತಾರ ಅಷ್ಟೇನೆ ಹುಟ್ಟು ಹಬ್ಬ ಅಂದ್ರೆ. ಆದ್ರೆ ತ್ಯಾಗೇನೈಕೆ ಅಮೃತತ್ವ ಮಾನಸು ಬರೇ ಹೇಳ್ತೀವಿ, ಆದ್ರೆ ತ್ಯಾಗದಲ್ಲಿ ಸುಖ ಇದೆ ಅನ್ನೋದನ್ನ ಇವತ್ತು ನಮ್ಮ ಶಾಂತವೀರ ಸ್ವಾಮೀಜಿ ಅವರು ತೋರಿಸಿಕೊಟ್ಟಿದ್ದಾರೆ. ನಮಗೆ ತುಂಬಾ ಸಂತೋಷ ಆಗಿದೆ.